ಹೊಗಳಿದಾರ. ಅಲ್ಲ, ಈಗ 1 ವರ್ಷ ಆಗಿದೆ. 1 ವರ್ಷದಲ್ಲಿ ಅನುಭವದ ಜೊತೆಗೆ ನಮ್ಮ ಒಂದು ಸ್ವಯಂ ವ್ಯಕ್ತಿತ್ವನೂ ಇರುತ್ತೆ. ನಾನು ಹೇಳಿದ್ನಲ್ಲ, ಸಮಸ್ಯೆಗಳನ್ನು ನಾವು ಕೇವಲ ಕೇಂದ್ರದಲ್ಲಿ ಸರ್ಕಾರ ಇರೋದು BJP ಸರ್ಕಾರ, ನಾವಿರೋದು ಕಾಂಗ್ರೆಸ್ನಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಆದ್ದರಿಂದ ಎಂದೂ ಹಾರಿಕೆ ಉತ್ತರ ಕೊಡಬೇಡ್ದು. ಜನಪ್ರತಿನಿಧಿಗಳಾಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಈಗ ಕೇಸ್ ಬೈ ಕೇಸ್ ನಮ್ಮಲ್ಲಿ ಯಾವುದೇ ಒಂದು ಗ್ರೀವೆನ್ಸ್ ಬಂದರೂ ಕೂಡ ಯಾವ ರೀತಿ ನಾವು ಒಂದು ಸೊಲ್ಯೂಷನ್ ಕೊಡ್ಬೋದು ಅನ್ನೋದರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಐ ಥಿಂಕ್ ಅದನ್ನು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಲೇಡೀಸು ಕೂಡ ಅವರಿಗೆ ಆರ್ಥಿಕವಾಗಿ ಸಬಲರಾಗಿ ಮಾಡಬೇಕು ಅನ್ನೋದು ಒಂದು ದೊಡ್ಡ ಉದ್ದೇಶ ಇದೆ. ನಮ್ಮ NRLM ಸ್ಕೀಮ್ಸ್ನಲ್ಲಿ ಸಾಕಷ್ಟು ಫಂಡ್ಸ್ ಬರುತ್ತೆ. ಸೊ ಹೆಣ್ಮಕ್ಳಿಗೆ ಒಳ್ಳೆ ಸ್ಕಿಲ್ಸ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ಅವರ ಒಂದು ಏನೇನು ಪ್ರಾಡಕ್ಟ್ ಇರುತ್ತೆ ಅದನ್ನು ನ್ಯಾಷನಲ್ ಮಾರ್ಕೆಟಿಗೆ ಲಿಂಕ್ ಮಾಡಿ ಅವರನ್ನು ಸಬಲರಾಗಿ ಮಾಡಬೇಕು ಅಂತ ಇದೆ. ಅಮಿತ್ ಶಾ ಅವರು ಹೊಗಳಿದ್ದಾರೆ. ಎಲ್ಲರೂ ಹೊಗಳಿಕೆ ಇರಲಿ ತೆಗಳಿಕೆ ಇರಲಿ ಎಲ್ಲದೂ ಆಶೀರ್ವಾದ ಅಂದ್ಕೊಂಡೇ ಕೆಲಸ ಮಾಡ್ತೀವಿ. ಅಲ್ಲ, ಯಾವ ರೀತಿನಾರ ಇರಲಿ ನಮ್ಮ ಕೆಲಸ ನಾವು ಮಾಡೋದ್ರಿ, ಅದು ಬರುತ್ತೆ. ಅಲ್ಲ, ನಾವು ರಿಯಾಕ್ಟ್ ಮಾಡ್ಕೊತ ಇರೋದಿಲ್ಲ, ಕೆಲಸ ಮಾಡೋಣಂತ್ರಿ ಅಷ್ಟೇ. ಅಲ್ಲ, ಅಪ್ಪಾಜಿಯವ್ರು ಎಷ್ಟು ವರ್ಷದಿಂದ ಇದ್ದಾರ್ರಿ ಇಲ್ಲಿ? ಹ್ಞೂ ರೀ. ಅಲ್ಲ ಹೊಗಳಿದ ತಕ್ಷಣ ಯಾರಾದರೂ ಹೋಗಬೇಕು ಅಂತ ಇದೇನಾ? ಅಲ್ಲ, ಅವ್ರ ಆಶೀರ್ವಾದ, ಹಿರಿಯರಿದ್ದಾರೆ, ಆಶೀರ್ವಾದ ಅಂದ್ಕೊಂಡು ಇನ್ನೂ ಒಳ್ಳೆ ಕೆಲಸ ಮಾಡ್ತೀವಿ. ಮತ್ತೆ ಹೊಗಳಿದಾರ. ಅಲ್ಲ, ಈಗ 1 ವರ್ಷ ಆಗಿದೆ. 1 ವರ್ಷದಲ್ಲಿ ಅನುಭವದ ಜೊತೆಗೆ ನಮ್ಮ ಒಂದು ಸ್ವಯಂ ವ್ಯಕ್ತಿತ್ವನೂ ಇರುತ್ತೆ. ನಾನು ಹೇಳಿದ್ನಲ್ಲ, ಸಮಸ್ಯೆಗಳನ್ನು ನಾವು ಕೇವಲ ಕೇಂದ್ರದಲ್ಲಿ ಸರ್ಕಾರ ಇರೋದು BJP ಸರ್ಕಾರ, ನಾವಿರೋದು ಕಾಂಗ್ರೆಸ್ನಲ್ಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಆದ್ದರಿಂದ ಎಂದೂ ಹಾರಿಕೆ ಉತ್ತರ ಕೊಡಬೇಡ್ದು. ಜನಪ್ರತಿನಿಧಿಗಳಾಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಈಗ ಕೇಸ್ ಬೈ ಕೇಸ್ ನಮ್ಮಲ್ಲಿ ಯಾವುದೇ ಒಂದು ಗ್ರೀವೆನ್ಸ್ ಬಂದರೂ ಕೂಡ ಯಾವ ರೀತಿ ನಾವು ಒಂದು ಸೊಲ್ಯೂಷನ್ ಕೊಡ್ಬೋದು ಅನ್ನೋದರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಐ ಥಿಂಕ್ ಅದನ್ನು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಲೇಡೀಸು ಕೂಡ ಅವರಿಗೆ ಆರ್ಥಿಕವಾಗಿ ಸಬಲರಾಗಿ ಮಾಡಬೇಕು ಅನ್ನೋದು ಒಂದು ದೊಡ್ಡ ಉದ್ದೇಶ ಇದೆ. ನಮ್ಮ NRLM ಸ್ಕೀಮ್ಸ್ನಲ್ಲಿ ಸಾಕಷ್ಟು ಫಂಡ್ಸ್ ಬರುತ್ತೆ. ಸೊ ಹೆಣ್ಮಕ್ಳಿಗೆ ಒಳ್ಳೆ ಸ್ಕಿಲ್ಸ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ಅವರ ಒಂದು ಏನೇನು ಪ್ರಾಡಕ್ಟ್ ಇರುತ್ತೆ ಅದನ್ನು ನ್ಯಾಷನಲ್ ಮಾರ್ಕೆಟಿಗೆ ಲಿಂಕ್ ಮಾಡಿ ಅವರನ್ನು ಸಬಲರಾಗಿ ಮಾಡಬೇಕು ಅಂತ ಇದೆ. ಅಮಿತ್ ಶಾ ಅವರು ಹೊಗಳಿದ್ದಾರೆ. ಎಲ್ಲರೂ ಹೊಗಳಿಕೆ ಇರಲಿ ತೆಗಳಿಕೆ ಇರಲಿ ಎಲ್ಲದೂ ಆಶೀರ್ವಾದ ಅಂದ್ಕೊಂಡೇ ಕೆಲಸ ಮಾಡ್ತೀವಿ. ಅಲ್ಲ, ಯಾವ ರೀತಿನಾರ ಇರಲಿ ನಮ್ಮ ಕೆಲಸ ನಾವು ಮಾಡೋದ್ರಿ, ಅದು ಬರುತ್ತೆ. ಅಲ್ಲ, ನಾವು ರಿಯಾಕ್ಟ್ ಮಾಡ್ಕೊತ ಇರೋದಿಲ್ಲ, ಕೆಲಸ ಮಾಡೋಣಂತ್ರಿ ಅಷ್ಟೇ. ಅಲ್ಲ, ಅಪ್ಪಾಜಿಯವ್ರು ಎಷ್ಟು ವರ್ಷದಿಂದ ಇದ್ದಾರ್ರಿ ಇಲ್ಲಿ? ಹ್ಞೂ ರೀ. ಅಲ್ಲ ಹೊಗಳಿದ ತಕ್ಷಣ ಯಾರಾದರೂ ಹೋಗಬೇಕು ಅಂತ ಇದೇನಾ? ಅಲ್ಲ, ಅವ್ರ ಆಶೀರ್ವಾದ, ಹಿರಿಯರಿದ್ದಾರೆ, ಆಶೀರ್ವಾದ ಅಂದ್ಕೊಂಡು ಇನ್ನೂ ಒಳ್ಳೆ ಕೆಲಸ ಮಾಡ್ತೀವಿ. ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.